ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ನಾವೊಂದು ವಿಡಿಯೋ ಮಾಡಾಕತ್ತೀವಿ ಲೈವ್ ಆಗಿ. ಈ ವಿಡಿಯೋ ಐತಲ್ಲ ಒಳಗೆ ಕಿಡ್ನಿ ಹಳ್ಳದಾವು ಮತ್ತು ಮೂತ್ರಕ್ಕೆ ಹಳ್ಳದಾವು ಅಂತ ಹೇಳ್ತಾರಲ್ಲ, ಅದನ್ನು ನಿನ್ನೆ ಐತಲ್ಲ ಮಂಗಳವಾರ ದಿನ 30ನೇ ತಾರೀಕಿಗೆ ನಮ್ಮ ಕಡೆ ಬಂದಿದ್ರು. 2 ಹಳ್ಳ ಕಡೆಯಾಗ್ಯಾವು, ಅದನ್ನು ತೋರಿಸ್ತಾರೆ ಕಟ್ಟ. ಅವರು ಅನಿಸಿಕೆಗಳು ಏನದಾವ ಅಂತ ಕೇಳಾಕತ್ತೀವಿ. ಇದನ್ನು ಫುಲ್ ವಿಡಿಯೋ ನೋಡಿರಿ. ನೋಡಿ 4 ಜನಕ್ಕೆ ಐತೆ ಒಳ್ಳೇದಾಗೋದಿತ್ತಂದ್ರೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ಎಲ್ಲ ವೀಡಿಯೋಗಳು ಐತಲ್ಲ ಪ್ರಥಮವಾಗಿ ನಿಮ್ಗೆ ಬಂದುಬಿಡ್ತಾವೆ. ಯಾವ್ಯಾವ ಔಷಧಿಗಳು ಮತ್ತು ಯಾವ್ಯಾವ ಚಿಕಿತ್ಸೆಗಳು ಕೊಡ್ತಾರಂತೇಳಿ ನಮ್ಮ ವೈದ್ಯರು ಐತಲ್ಲ ಅಲ್ಲಿಂದ ನಿಮ್ಗೆ ಐತಲ್ಲ ವೀಡಿಯೋಗಳು ಹಾಕ್ತಿರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಮಂದಿಗೆ ಹೆಲ್ಪ್ ಮಾಡೋದು ಮಾಡಿರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಲೋಕಲ್ ಗ್ರೂಪ್ಗಳು ಇರ್ತಾವೆ, ವಾಟ್ಸಪ್ ಗ್ರೂಪ್ಗಳು ಮಾಡಿರ್ತೀರಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ. ಆ ಟೈಮ್ದಾಗ ನೀವೇ ಮಾಡಿರಿ ಅಂದರೆ ಎಲ್ಲರಿಗೆ ಇದನ್ನು ಶೇರ್ ಮಾಡೋದ್ರಿಂದ ಒಬ್ರಿಗೆ ಒಳ್ಳೆ ಕೆಲಸ ಮಾಡ್ದಂಗೆ ಆಗುತ್ತೆ. ಮತ್ತು ನಮಗೂ ವಿಡಿಯೋ ಹಾಕೋಕೆ ಒಂದು ಹುಮ್ಮಸ್ಸು ಬರುವಂಗೆ ಮಾಡಿರಿ. ಈಗ ಅವ್ರ ಅನಿಸಿಕೆ ಕೇಳೋಣಂತ. ನಿಮ್ದು ಯಾವ್ರಿ ಅಣ್ಣ? ಸಂಕ್ರಾಣ. ನಿಮ್ಮದು ನಿಮ್ಮ ಅವ್ರವಾರನ್ರಿ? ಅವ್ವಾರ. ನೀವೇನು ಮಾಡ್ತೀರಿ ಕೆಲಸ? ಒಕ್ಕಲ್ತನ ಮಾಡ್ತೀರಿ. ಎಷ್ಟು ತಿಂಗಳಾತ್ರಿ ಇದು ಪ್ರಾಬ್ಲಮ್ ಇದು ನಿಮ್ಗೆ? ಹಾಂ, ಬಾಗಲಕೋಟೆ ಕೆಲವಡಿ ಕಡೆ ಹೋಗಿ ಬ್ಲಾಸ್ಟ್ ಮಾಡಿಸಿದ್ವಿ. ಹಾಂ, ಮತ್ತು ಅಲ್ಲಿಂದ ಈಗ ಹೊಳ್ಳಿ ಪ್ರಾಬ್ಲಮ್ ಚಾಲೋ ಆಗಿ ಎಷ್ಟು ತಿಂಗಳಾತು? ಹಾಂ ಹಾಂ, ಚಾಲೋ ಆಗಾನ ಅಲ್ಲಿಂದ ಇಲ್ಲಿಗೆ ಬಂದ್ರಿ ತೋರಿಸ್ಬೇಕಂತೇಳಿ. ಕೆರೋಟಿ ಬಲ್ಲಾಗ ಹೋಗಿದ್ರಿ ನೀವು? ಹಳ್ಳಿ ಎಷ್ಟು MM ಇದ್ದು ಅವಾಗ? 8 mm, 4 mm, 3 mm ಹಿಂಗೆ ಮೂರು ಹಳ್ಳಿ. ಹಾಗೆ ಈಗ ಒಂದು 5 ವರ್ಷದ ಮುಂದೆ ಎಷ್ಟು ಖರ್ಚು ಮಾಡಿದ್ರಿ ಅವಾಗ? 30,000 ರೂಪಾಯಿ ಖರ್ಚು ಮಾಡಿ. ಇಲ್ಲಿ ನಮ್ಮ ಔಷಧ ಕೊಡ್ತಾರಂತೇಳಿ ಯಾರು ಹೇಳಿದ್ರಿ ನಿಮಗೆ? ನಮ್ಮ ಊರಾಗ ಈ ಕೈಯ ಕಾಲಿಗೆ ಬಂದು ಹೋಗ್ಯಾರ. ಅವ್ರಿಗೆ ಅವ್ರು ಆರಾಮಾಗೈತೆ ಅಂತೇಳಿ ನೀವು ಈಗ ನಿಮಗೆ ನಿನ್ನೆ ಐತಲ್ಲ ಇವರು ಡಾಕ್ಟರ್ ಸಾಹೇಬ್ರು ನಿಮ್ಗೆ ಔಷಧ ಕೊಟ್ರಲ್ಲ ವೈದ್ಯರು, ಅವಾಗ ಎಷ್ಟು ತಾಸನ್ಯಾಗ ಹಳ್ಳ ಕಡೆಯಾಕಾತು? ಪೌಣೆ ತಾಸನ್ಯಾಗ ಹಳ್ಳ ತೋರಿಸ್ತಾರೇನ್ರಿ? ಅವ್ನು ಹಳ್ಳ ಅಂತ ಇವು ಕಾಲ್ಮಾಡ್ಯಾಗೆ ಬಂದವಲ್ಲಕ್ಕ? ಕಾಲ್ಮಾಡ್ಯಾಗ ಬಂದವಲ್ಲಪ್ಪ. ನಾವು ನಿಮಗೆ ಔಷಧ ಕೊಟ್ಟಿಂದ ನಿನ್ನ ಮೊದಲನೇ ಎಲ್ಲೆಲ್ಲಿ ತೋರಿಸಿದ್ದಂದೆ? ಕೆಲವಡಿ ಕಡೆ ಕೆಲವೊಟ್ಟಿಗೆ ಎಲ್ಲಿ ಬರ್ತೈತೆ ಅದು? ಬಾಗಲಕೋಟ. ಅಲ್ಲಿ ಏನು ಮಾಡಿದ್ರು ಅವ್ರು ಬ್ಲಾಸ್ಟಿಂಗ್ ಮಾಡ್ತಿದ್ರು. ಎಷ್ಟು ವರ್ಷ ಆಯ್ತು ಅದು ಬ್ಲಾಸ್ಟಿಂಗ್ ಮಾಡಿಸ್ತೀವಿ? 6 ವರ್ಷ ಆಯ್ತು. ಮೊದಲು ಎಷ್ಟು ಬ್ಯಾನ್ ಆಗ್ತಿತ್ತು ಅವಾಗ? ತೆಗೆದಿಂದ ಏನು ಬ್ಯಾನ್ ಇದ್ದಿದ್ದಿಲ್ಲ ಅವಾಗ ಬ್ಲಾಸ್ಟಿಂಗ್ ಮಾಡಿದ್ರು. ಕಾಲ್ಮಾಡ್ಯಾಗ ಹೋಯ್ತು, ಅದು ಹೋಗಿಂದ ನಿಮಗೆ ಬಂದಾಗಿತ್ತು ಅದು ಬ್ಯಾನ್ ಕಡಿಮೆ ಆಗೋದು. ಮತ್ತು ಅದರಂಗೆ ಬ್ಯಾನ್ ಆಗ್ಲಾಗತ್ತೈತೆ ಈಗ? ಆಗ್ಲಾಗತ್ತಿತ್ತಲ್ಲ. ಮತ್ತೆ ಈಗ ನಮ್ಮ ಬಲ್ಯಾಕ ನೀವು ಬಂದ್ರಿ, ಯಾರು ಹೇಳಿದ್ರಿ ನಿಮಗೆ ಇಂಥ ಹಳ್ಳ ತೆಗಿತಾರ ಅದು ತೆಗಿತಾರ ಅಂತ ಯಾರು ಹೇಳಿದ್ರಿ? ಅವ್ರು ತೆಗಿಸ್ಕೊಂಡವ್ರೆ ಹೇಳಿದ್ರಿ ನಿಮಗೆ. ನಾವು ಏನು ಮಾಡಿದೆವು ನಿಮಗೆ, ನಿಮ್ಮ ಬ್ಯಾನಿ ಅದು ನೋಡ್ಲಾರ ಸಲಾಗಿ ಔಷಧ ನಿನ್ನೆ ಕೊಟ್ಟೇವೆ ನಿಮಗೆ. ನಾವು ಇದರಂದು ಕೊಡ್ತೇವೆ, ತೆಂಗಿನ ಹಾಲಂದು ಕೊಟ್ಟೇವೆ ನಿಮಗೆ. ಅದು ಏನು ನಾವು ತೊಗೊಂಡಿದ್ದ ಟೈಮ್ 21 ದಿವಸ ತೊಗೊಂಡಿರ್ತೇವೆ ನಿಮಗೆ. ಏನಪ್ಪ, 1ನೇ ದಿನದಾಗೂ ಕಡಕಾತವ, 2ನೇ ದಿನದಾಗೂ ಕಡಕಾದ್ರೂ ಏನೈತಲ್ಲ ಅದಕ್ಕೊಂದು ತೆಗ್ಗಿರ್ತೈತೆ. ಅದು ತೆಗೆದ ಕಿಸಿನ ಬತ್ತಂದ್ರೆ ಅಲ್ಲಿ ತೆಗ್ಗಿನಗತ್ಲಾಗಿರ್ತದ. ಅದು ಮೈಸೂರು ಸಲಾಗಿ ಆಯ್ತು, ಮತ್ತೆ ಹೊಳೆ ಬರಬಾರ್ದಂತ ನಮ್ಮ ಅಂದಾಜ. ಏನಪ್ಪ, ನಿಮಗೆ ಅದು ಕೊಟ್ಟಿಂದ ಹಳ್ಳಗಳು ತಾಯಕ ನೋಡ್ರು 2 ತೋರಿಸಿ ಅಲ್ವ? 2 ತೋರಿಸಿ ಅಲ್ಲ? ಇದೇ ನೋಡಿ, ಇದು ಏನೈತಲ್ಲ ಸೂಜಿಗತ್ಲೆ ಇದ್ದಿದ್ದೆ, ಇದೇ ಚುಚ್ಚಲಾಗತ್ತಿತ್ತು ನಿನಗೆ. ಇದು ದಪ್ಪಂದ ಹಳ್ಳಲ್ಲ, ಇಲ್ಲ ಇದು ನೋಡಿದ್ರು ಸೂಜಿಗತ್ತೆ ಐತ್ ನೋಡಿ. ಈಗ ಇದು ಆ ಕಿಡ್ನಿ ಒಳಗೆ ಏನೈತಲ್ಲಪ್ಪ, ಇದೇ ಚುಚ್ಚಲಾಗತ್ತಿತ್ತು. ಅಂದಲ್ಲಿ ನೀನು ಟೊಂಕನು ಮತ್ತೆ ನಿನ್ನೆ ಮಧ್ಯಾಹ್ನದಾಗ ಮಾಡ್ಲಾಕತ್ತಿದ್ದಲ್ಲ, ಯಪ್ಪ ಮಾಡ್ಲಾಕತ್ತಿದ್ದೆ ನೀನು. ನಮಗೂ ಏನೈತಲ್ಲ, ನಮಗೇನೈತಲ್ಲ, ನೀವು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ರ ಅದು ಮಾಡಿದ್ರ ನಿನಗೂ ಖರ್ಚು ಆಗಬಾರ್ದಂತೆ ನಾವು ಏನು ಮಾಡಿದ್ವಿ, ಅದೇ ಆ ಮೊದಲೇನು ತೆಗಿಸಿದ್ರಲ್ಲ 8 mm ಮತ್ತು ಇದರಷ್ಟೇ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟೇವೆ ನಾವು ಪವರ್. ಕೊಟ್ಟ ಕಿಸಿಂದ ಏನೈತಲ್ಲ ಕಡಾಕೆ ಬರ್ಬೇಕಂತ ನಮ್ದೊಂದು ಅಂದಾಜ. ಈಗ ನೀವು ದವಾಖಾನೆಗೆ ಹೋಗಿದ್ದೆ ಅಂದ್ರೆ 15-20 ದಿವಸ ತನಕ ಅಡ್ಮಿಟ್ ಮಾಡ್ತಿದ್ರು. ನಿಮಗೆ ಅಡ್ಮಿಟ್ ಮಾಡ್ತಿದ್ರಲ್ಲ, ಅಡ್ಮಿಟ್ ಮಾಡಿ ಒಂದು ಏನೂ ಇಲ್ಲ ಅಂದ್ರೆ 4-5 ದಿವಸ ಅಡ್ಮಿಟ್ ಮಾಡ್ತಿದ್ರು. ಪ್ಲಾಸ್ಟಿಕ್ ಮಾಡೋದು ಬೇರೆ ಖರ್ಚು, ಮೊದಲಿನ ಖರ್ಚು ಇಲ್ಲಿಗೆ ಈಗ ಮತ್ತೆ ದುಬಾರಿ ಆಗ್ಬಿಟ್ಟೈತಿ ದವಾಖಾನ್ಯಾಗ. ಅದ್ರ ಸಲಾಗಿ ಏನೈತಲ್ಲ, ನಾನು ರೈತರ ಸಲಾಗಿ ಏನೈತಲ್ಲ, ರೈತರು ಇರ್ಲಕ್ಕ ನಮ್ಮ ಹಳ್ಳ್ಯಾನ ಜನದ ಸಲಾಗಿ ನಾವು ಹಾಕೋದು ಏನಂದ್ರೆ, ನಾವು ಹೆಂಗೆ ಹಾಕಿರ್ತೇವೆ ಔಷಧ ನಿಮ್ಗೆಲ್ಲ ತೋರಿಸಿ ನಿನ್ನೆ ಕೊಟ್ಟೇವಿ. ನಾವು ಹಾಕಿದ್ರೆ ಎಷ್ಟು ತಾಸಿಗೆ ಹೊಳೆ ಬರ್ತಪ್ಪ ಅದು?
ಪೌನ ತಾಸಿನಾಗ ನಾ ಅಂತೂ ಹೇಳಿದ್ದೆ ಪೌನ ತಾಸಿನಾಗ ಬರುದಿಲ್ಲ, ಅದು ಬರ್ತೈತಿ ಬರುದಿಲ್ಲ ನಿನ್ ದೈವತ್ತು ಹೇಳ್ತೇವೆ ನಾವು. ಹೌದಲ್ಲ, ನೀ ಬಂದು ಎಷ್ಟೊತ್ತಿಗೆ ಬಾರಾಕ್ ಬಂದಿದ್ದ ನಮ್ಮಲ್ಲ ಬಾರಾಕ್ ಬಂದಿದ್ರಿ. ನಾವು ಹಂಗ ಹಿಂಗ ಜಕ್ಕೋತ್ ನೀವು ಅವು ತೆಂಗಿನಕಾಯಿ ಅವು ಇವು ಎರಡಕ್ಕೆ ನಾವು ಔಷಧ ಕೊಟ್ಟೇವೆ ನಿಮ್ಗೆ. ಯಾಕಂದ್ರೆ ನಂಬಲ್ಲಕ್ಕೂ ಫುಲ್ ಪೇಷಂಟ್. ಹೌದಲ್ಲ, ಇದು ಏನಂತಲ್ಲ ಹಳ್ಳ ನಿಂದು ಕಡ್ಯಾಕ್ ಆಗಿದ್ದು ಮಂದಿಗೆ ಎಲ್ಲಾರ್ಗ ಹೇಳುತ್ತ ಹೋಗು. ಏನಪ್ಪ ಹೇಳುತ್ತ ಹೋಗು, ಒಬ್ರಿಗೊಬ್ರಿ ಅನುಕೂಲ ಆದಂಗ ಹೇಳ್ರಿ. ಅವ್ರೇನು ನಿನ್ ತೆಗಿಲಿ ಕಡ್ಯಾಕ್ ಬರ್ಲಿಕ್ಕಂದ್ರ ಇಲ್ಲತ್ ಹೇಳು. ಕಡ್ಯಾಕ್ ಬಂದಿದ್ದೆ ನಿನ್ನ ಔಷಧ ಇದು ನಾವು ಕೊಟ್ಟಿದ್ದೆ ಔಷಧ, ನಾವು ಆಟಾದ್ರೂ ನಿನ್ಗೆ 21 ದಿವಸ ತಗೊಳ್ಳೋರು. ಏನಪ್ಪ ಒಂದ್ MM-ಕ 500 ರೂಪಾಯಿ ಹಿಡಿದು ತಗೊಂಡೇವ್ ನಿನಗ. ಹೌದಲ್ಲ, ಈಗ ನಾವು ನಿನ್ನ ಕೂಡ 21 ದಿವಸದ ಕೊಡ್ತೇವೆ. 3 ಟೈಮ್ ಕೊಟ್ಟಿರ್ತೇವೆ. ಫಸ್ಟ್ ಟೈಮ್ ನಿನ್ನಿದೊಂದು ಕೊಟ್ಟೇವಿ, ಇವತ್ತು ಕೊಟ್ಟೇವೆ ಅಂದ್ರೆ 6 ದಿವಸದ ಔಷಧ ಕೊಡ್ತೇವೆ. ಮುಂದೇನೈತಲ್ಲ ಅದ್ರಂದ ಏನೈತಲ್ಲ ಮುಂದೇನು ನಿನ್ಗೆ ಒಂದು ಎಣ್ಣೆ ಅದು ಕೊಡ್ತೇವೆ. ಯಾಕಂದ್ರೆ ತೆಗ್ ಬಿದ್ದಿದ್ದು ಇರ್ತೈತಿ ನೋಡು, ಅದು ಎಲ್ಲ ಆರಾಮಾಗಿ ಹೋಗ್ತೈತಿ. ಊರಂದೆ ಯಾವ್ದಂದಪ್ಪ ನಿಂದು? ಸಂಕನಾಳ. ಊರಾಗಿರ್ತೀರಿ ತೋಟದಾಗಿರ್ತೀರಿ? ಊರಾಗ ಇರ್ತೀರಿ, ತೋಟದಾಗಿರ್ತೀರಿ. ನಾವು ಪಥ್ಯ ಬಿತ್ಯ ಏನ್ ಹೇಳಿರ್ತೇವೆ ನೋಡು ಅದು ಕಂಪಲ್ಸರಿ ಮಾಡ್ರಿ. ನಿನ್ನ ಫೋನ್ ನಂಬರಪ್ಪ ಹೇಳು, ಫೋನ್ ನಂಬರ್ ಹೇಳು. ಯವ್ವ ನಿನಗ ಹಂಗ ಅನಿಸ್ಲಾಗತ್ತದವ ನಾವು ಹಳ ತೆಗೆದಿದ್ದು? ನನಗೆ ಆರಾಮ್ ಅನ್ಸೇನ್ ನೋಡ್ಯಪ್ಪ, ಹಾ ಆರಾಮ್ ಅನ್ಸೇನ್. ಅಣ್ಣಗೆ ಮತ್ತೆ ನೀನೇ ಹಳ್ಳಾಗತ್ತಿದ್ದಲ್ಲ ಯವ್ವ ನೀನು. ನನಗಂತ್ರ ಅರ್ಧ ಇದು ಹೋದಂಗ ಆಗ್ಯದ ನೋಡ್ ನನಗ. ಅರ್ಧ ಏನೋ ಪುರಾಣ ಕಲಾಸ್ ಮಾಡ್ಬಿಡ್ತೇವೆ ಈಗ. ಅಲ್ಲ ಅದು ನೀ ನೋಡ್ದಂಗ ಹಿಡ್ದಾನೆ ಕೈ ಇಟ್ಟು ನೋಡ್ದಾಗ ಹಿಡ್ದಾನೆ ನನಗ ಮತ್ತೆ ಭರವಸೆ ನಿಂತಿದ್ದಿಲ್ಲಲ್ಲ ಯವ್ವ, ನೀ ಅದೇ ದವಾಖಾನೆ ಆಗತ್ತಿದ್ದಲ್ಲ. ಅಲ್ಲ ಯಪ್ಪ ತ್ರಾಸ ಮಾಡ್ಕೊತಾನೆ ಯಪ್ಪ, ಅದನ್ನ ಒಂದ್ ಜರ ಕಡಿಮೆ ಮಾಡತ್ ಹೇಳಿದ್ನಿಲ್ಲ. ನಾ ಹಳ್ಳೆ ತೆಗೆದು ಹೋಗ್ಬೇಕಂತ ನನ್ನ ಮನಸ್ಸಿನಾಗ ಬರ್ತಾವ. ಮತ್ ಲೇಟ್ ಮಾಡ್ದೇವ್ ನಾವು, ಏನ್ ಮಾಡ್ಬೇಕು ಬಾಳ ಗದ್ದಲ ಅಂತು. ಅದು ತರ್ಬೇಕಾದ್ರೆ ನಂಬರ್ ಹೇಳ್ರಿ. ಹಾ ಹೇಳಪ್ಪ ನಂಬರ್ ಹೇಳ. 7483349387. ಇನ್ನೊಮ್ಮೆ ಹೇಳು ಬಿಚ್ಚು ಬಿಚ್ಚು ಹೇಳು. 7483349387. ನಿನಗೇನೈತಲ್ಲ ನಿಮ್ಮ ಹೆಸರು ಅಡ್ರೆಸ್ ಏನಂತಾರೆ ರೀ? ಮಲ್ಲನಗೌಡ ಸೋಮನಗೌಡ ಬಿರಾದ ಊರ ಸಂಕನಾಳ, ತಾಲೂಕಾ ಬಸವನಬಾಯಿ, ಜಿಲ್ಲಾ ಬಿಜಾಪುರ. ಬಿಜಾಪುರ. ನಿನಗೆ ಯಾರು ಈಗೂ ತೆಂಗಿನಕಾಯಿ ತೊಗೊಂಬಂದಾರ್ರಿ ಇವರು. ಇಲ್ಲ ನೋಡಿ ಚೀಲ ಹಾಕೊಂಬಂದಾರ ಅವ್ರು ತೋಟದಾಗಿದ್ದು ಅಂತ. ಇಲ್ಲ 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 ನಾ ತೋರಿಸ್ತೀನಿ ಕಾಣ್ತಾವ್ರಿ. ಔಷಧಿಗೆ 2ನೇ ದಿನದ ಔಷಧ ತೊಗೊಳಕ್ಕೆ ಬಂದಾರ ಇವರು. ಮತ್ತು ಇಲ್ಲಿ ಔಷಧ ರೆಡಿ ಮಾಡಿ ಇಟ್ಟಿವಿ. ಅದು ತೆಂಗಿನ ಹಾಲಿನೊಳಗೆ ನಾವು ಔಷಧ ಮಾಡಿ ಕೊಡ್ತೀವಿ. ಈಗ ಔಷಧನ ಕೊಡಾಕತ್ತಾರ ವೈದ್ಯರು. ಅಂದ್ರೆ ನಮ್ದು ಏನಾಕತ್ತಂದ್ರೆ ಎಲ್ಲ ಕ್ಲಿಯರ್ ಮಾಡೋದಿರ್ತೈತೆ. ಅದು ಗಾವ್ ಇದ್ದಿದ್ದು ಅದು ಗಾಯ ಇರ್ತೈತಲ್ಲ ಒಳಗೆ ಕಲ್ಲು ಕುಂತಾಗ ಅದೆಲ್ಲ ಆರಾಮ ಆಗ್ಬೇಕಲ್ರಿ. ಮತ್ತು ಅವ್ರು ಎಷ್ಟು ದಿನ ಹೇಳ್ತಾರಲ್ಲ 2 ದಿನ ತೊಗೋಬೇಕಾಕತ್. ನೀವು 20 ದಿನ ಹೇಳ್ಯಾರ ಇಲ್ಲಿ ನಿಮ್ಗೆ. 20 ದಿನ ಮಾಡಿರಿ. 21 ದಿನ ಹೇಳ್ಯಾರ. 21 ದಿನ ಮಾಡಿರಿ. ಮನ್ಯಾಗ ಕುಂದಿರ್ತೀನಿ ಔಷಧ ತೊಗೊಳಕ್ ಹೋಗ್ಬೇಡ. ನಾವು ಇವು ಪಟ್ಟಿಗಳು ಮುರಿದ ಸುಲ್ಕ ನೋಡ್ರಿಲ್ಲ. 7 ದಿನದಾಗ ನೀ ಕೆಲಸ ಮಾಡ್ಬೇಕಂದ್ರೆ 7 ದಿನದಾಗ ಕೆಲಸ ಮಾಡ್ಬೇಕು ಏನ್ರಿ. ನಮಗಿದು ಎದಕ್ಕೆ ನಾವು ಹೇಳಿ ಮಾಡಿಸ್ತೀವಿ ಅಂದ್ರೆ ವಿಡಿಯೋಗಳು ನಮಗೇನು ರೊಕ್ಕ ಬರಂಗೆ ಇದು ಮಾಡ್ಬೇಕಂತ ಇರಂಗಿಲ್ಲ. 4 ಮಂದಿಗೆ ಒಳ್ಳೇದಾಯ್ತು ಅಂದ್ರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಹೋಗ್ತಾವ ಅವ್ರಿಗೆ. ಈಗ ನಾವು ಹೋಗಿ ದವಾಖಾನೆ ತೋರಿಸ್ಬೇಕಂದ್ರೆ ಒಮ್ಮೆ ಚೀಟಿ ಮಾಡೋಕೆ 500 ಒಂದು ಕಡೆ. ನಮ್ಮ ಮನೆ ಒಬ್ಬರು ದವಾಖಾನೆ ಹಾಕಿ ನೋಡ್ತೀನಿ, ಒಂದು ದಿನಕ್ಕೆ ಬರೀ ಅಡ್ಮಿಟ್ ಮಾಡಿ ಮುಂಜಾನೆ ಅನ್ಕೊಡ್ದು ಐತಲ್ಲ 25,000 ರೂಪಾಯಿ ಮಾಡಿಬಿಟ್ಟಿದ್ರು. ಅಂದ್ರೆ ನಾವು ಒಂದ್ ಈಟು ಮೆಕ್ಕೆಜೋಳ ಶಿಬಿರ ಈ ಬಟ್ಟಿಗೆ ಬಡದು ಗಳೆ ಹೊಡ್ಯಾಗ ಈ ಬಟ್ಟಿ 1 ಲಕ್ಷ ಹಾಕಿ ಪೇ ಮಾಡ್ತೀರಿ. ಅಂಥವಿದ್ರು ಐತಲ್ಲ ಶಾಪ್ಟಿಗಾಗಿ ಈಗ ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಹೆಚ್ಚಿದ್ರು ಕಾಲ. ಈಗ ನಿಮ್ಮ ಮನಸ್ಸಿಗೆ ಹೆಂಗೆ ಅನಿಸೈತಿ ಒಟ್ಟು ಹೇಳ್ರಿ? ನಮಗ ಚಲೋ ಆಗಿ ಅಂದ್ರೆ ಇದನ್ನ ನೀವು ಹೇಳ್ಬೇಕಾದ್ರೂ ನಾವು ಎದಕ್ಕೆ ವಿಡಿಯೋ ಮಾಡ್ತೀವಿ ಅಂದ್ರೆ ನಿಮಗೆ ಚಲೋ ಇದ್ದಲ್ಲೇ ನಿಮ್ಗೆ ವಿಡಿಯೋ ಮಾಡ್ಕೊಂಡು ನಾವು ಐತಲ್ಲ. ನೀವು ಹೋಗಿ ನಿಮ್ಗೆ ಯಾರ ಫೋನ್ ಕಾಲ್ ಮಾಡಿದ್ರು ಅಂದ್ರು ನೀವು ಮಂದಿಗೆ ಐತರ ಹೇಳಕ್ಕೆ ಬರ್ಬೇಕು. ಬಾಯಿರಂಕರು ಹೇಳ್ತೀರಿ, ಅವ್ರು ಕಾರ್ಗಿಲ್ ಮಾಡಿ ಕೇಳ್ತಿರ್ತಾರೆ ಹೆಂಗೆ ರೀ ಮತ್ತು ನೀವು ತಂದಿರಂತಲ್ಲ ಅಂತ ಕೇಳಿದಾಗ ನೀವು ಐತರ ಹೇಳಕ್ಕೊಂದು ಹುಮ್ಮಸ್ಸನ್ನು ಬರ್ಬೇಕು ನಿಮಗೂ. ನಾವು ನಾಳೆಗೆ ಐತರ ನಮಗೂ ಇದು ವಿಡಿಯೋ ನೋಡಿದ್ರಿಂದ ಯಾರು ಅದೇ ಒಂದು ತೆಗ್ಗ ಮತ್ತು ಹಣ ತಯಾರಾಗಬಾರ್ದು. ಹಂಗ ಅದ್ರ ಸಲಾಗಿ ಔಷಧ ಕೊಡ್ತಿರ್ತೇವೆ. ಇವತ್ತಿನ ತಕ 2 ದಿನ ನಿನ್ನ ಇದ್ರ ಅಂದ್ಕೊಟ್ಟಿನಿ ನಾನು. ಈಗ ಬೇರೆ ಬರ್ತೈತೆ ಔಷಧ. ಎಷ್ಟು ಏನೈತಲ್ಲ ಯಾರಿಗೆ ಹಾಕಿರಲ್ಲಕ್ಕ ನಿಮ್ಮ ಮಂದಿ ಮಕ್ಕಳು ಯಾರು ಬೀಗರು ನಿಮ್ಮ ಹೊಲ ಮಗ್ಗಲ್ಲಾನವ್ರು. ನಮ್ದು ಇದೋ ಒಂದು ಔಷಧ ಕೊಡಂಗಿಲ್ರಿ ಬೇರೆ. ನಾವು ಐತಲ್ಲ ಬೇರೆ ಬೇರೆ ಥರದ್ದು ಕೊಡ್ತೀವಿ. ಲಕ್ವಾದಾಗ ಒಂದು ತಾಸಿನ ಎಬ್ಬಿಸ್ತೀವಿ. ಒಳ್ಳೆ ಮಕ್ಳು ಅರ್ದವ್ರಿ ಮಕ್ಕಳದ್ದು ಔಷಧ ಕೊಡ್ತೈತಿ. ಒಳ್ಳೆ ಹೆಣ್ಣು ಮಕ್ಕಳೇನ ಹಡಿಯಾಕತ್ತಿದ್ರು ಅಂದ್ರೆ
ಅವ್ರದ್ದು ಇದು ಗಂಡು ಮಕ್ಕಳಾಗುವಂಥ ಔಷಧ ಕೊಡ್ತೈತಿ. ಆ ನಕ್ಷತ್ರ ದಿವಸ ಕೊಡ್ತೇವೆ. ಮತ್ತು ಇನ್ನೊಂದು ಈಗ ಗಂಡು ಮಕ್ಕಳಿಗೆ ಇದ್ರದ್ದು ಕಡಿಮೆ ಇರ್ತೈತಲ್ಲ, ವಿರಾಮ ಸ್ಟ್ರೆಂತ್ ಅದು ಕಡಿಮೆ ಅದನ್ನು ಕೊಡ್ತೈತಿ. ಹೆಣ್ಮಕ್ಳು ಬಿಳಿ ಸರ್ಗ, ಕೆಂಪು ಸರ್ಗ ಇವೆಲ್ಲ ಅದನ್ನು ಕೊಡ್ತೈತಿ. ಒಂದೇ ಅಂತೇಳಿ ಎಲ್ಲ ಥರನೂ ಕೊಡ್ತಾರೆ. ಅವ್ರವ್ರ ಅವಕ್ಕೊಂದು ಸ್ವಲ್ಪ ಒಂದೊಂದು ಒಂದು 4 ಅದಾವು, 4 ಔಷಧಕ್ಕೂ ರೊಕ್ಕನ ತೊಗೊಳಂಗಿಲ್ಲ ನಾವು. ಏನಂದ್ರೆ ಇದು ಚೇರ್ ಇರ್ತೈತಿ, ಮಕ್ಕಳಲ್ಲಾರದು ಇವನಿಷ್ಟು ಅದ ಒಂದು 4-5 ಜನ, ಅವಕ್ಕಂದ್ರೆ ₹1 ತೊಗೊಳೋದಿಲ್ಲ. ಅವ್ರಿಗೆಲ್ಲ ಫ್ರೀಯಾಗೆ ಇದು ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಫ್ರೀಯಾಗೆ ಅನ್ಸ್ತೇವೆ. ಒಂದು ಕಾಮಿಡಿದು ಒಂದು ರೊಕ್ಕ ತಗೊಳ್ಳೋದಿಲ್ಲ, ಅವ್ರು ಕ್ವಾರ್ಟರ್ ತಗೊಳ್ಳೋದಿಲ್ಲ. ನೀವು ಅಲ್ಲೇ ಯಾವ ದೇವ್ರಿಗೆ ಏನಾರು ಹಾಕಂತೇವೆ. ಒಂದು ಚೋಳ ಕಳೆದಿದ್ದು ಫೋನ್ಯಾಗ ಇಳಿಸ್ಬಿಟ್ಟು, ಫೋನ್ಯಾಗ ಇಳಿಸ್ತದ ನೋಡ್ರಿ ಅದಂಕರು. ಬೆಂಕಿ ಕಿಚ್ಚು ತೊಗೊಂಡು ಕುಂದ್ರೋದು, ನಮ್ಮ ಫೋನ್ ಹಚ್ಚೋದು, ಅವ್ರ ಹೆಸರು ಮೇಲೆ ಏನೈತಲ್ಲ ಅಲ್ಲೇ ಇಳಿಸ್ಬಿಡ್ತೇವೆ. 2ನೇದು ಏನೈತಲ್ಲ ಶರಪ್ ನುಣ್ಣು ಅಂತ ಬರ್ತೈತೆ ನೋಡಿ, ತುಂಬ ಏನಿರ್ತಾವ ಅದಕ್ಕೆ, ಅದಕ್ಕೂ ₹1 ತಗೊಳ್ಳೋದಿಲ್ಲ. ಶರಪ್ ನುಣ್ಣಿಗೆ ಪತ್ತೆ ಇರ್ತಾವ, ಅದಕ್ಕೆ ಪತ್ತೆ ನಾವು ಹೇಳಿರ್ತೇವೆ. ಯಾವ ಟೈಪ್ ಇರುತ್ತೆ ಆ ಟೈಪ್ ಮಾಡಿದ್ರೆ ಅದನ್ನು ಹೋಗ್ಬಿಡ್ತೈತಿ. ನಾವು ಅದೇನು ಹೆಚ್ಚಿಗೆ ಇದು ಮಾಡೋದಿಲ್ಲ. ಒಂದಿಂದಾಗ ಎಷ್ಟೋ ಬರ್ತಾವೆ ಶರಪ್ ನುಣ್ಣಿನ, ಅವು ಇದ್ರೂ ನಾವು ಏನೋ ರೊಕ್ಕ ತಗೊಳ್ಳೋದಿಲ್ಲ. ಅವ್ರಿಗೆ ಮತ್ತೇನೈತಲ್ಲ, ಹೆಣ್ಣು ಮಕ್ಕಳಿಗೆ ಮುಟ್ಟು ಬರೋ ಮುಂದೆ ಹೊಟ್ಟೆ ನುಸಿರ್ತದ, ಅವ್ರು ಕಂಟಿನ್ಯೂ ಹೊಟ್ಟೆ ನುಸಿರ್ತಂದ್ರೆ ಅದಕ್ಕೂ ₹1 ಇಲ್ಲ. ಮಕ್ಕಳ ಸುಖ ಆಗಿರೋದಿಲ್ಲಲ್ಲ, ಅವ್ರಿಗಾದ್ರೂ ನಾವು ರೊಕ್ಕ ತಗೊಳ್ಳೋದಿಲ್ಲ. ಇದು 5ನೇದು ಏನೈತಲ್ಲ, ಚೇರ್ ಇಳಿತಂದ್ರೆ 6 ತಿಂಗಳು ಒಳಗಡೆ ಬರ್ಬೇಕು. ನಮ್ಮ ಬಲ್ಯಾಕ 6 ತಿಂಗಳು ಒಳಗಡೆ ಬರ್ಬೇಕು. ಮತ್ತೆ ಬ್ಯಾನ್ ಇರ್ಬೇಕದು. ನೀವು ಹೋಗಿ ಕಿಸಿನ್ ಡಾಕ್ಟರ್ ಬಲ್ಯಾಕ ಅದು ಬ್ಯಾನಿ ತಕೊಂಡ್ಬಂದು ಕಿಸಿನ್ ಚೇರ್ ಇಳಿದ್ರೆ ಅಂದ್ರೆ ನಾವು ಮಾಡೋದಿಲ್ಲ. ಏನಪ್ಪ ಅದಕ್ಕೂ ₹1 ತಗೊಳ್ಳೋದಿಲ್ಲ ನಾವು. ಬರ ಮುಂದೆನು ಕೊಬ್ಬರಿ ಎಣ್ಣೆ ಒಂದು ಬಾಟ್ಲಿ ತರ್ಲಾಕ್ ಹಚ್ತೇವೆ, ಒಂದು ಅಡಿಕೆ ಒಂದು ತರ್ಲಾಕ್ ಹಚ್ತೇವೆ. 6 ತಿಂಗಳು ಒಳಗಡೆ ಇರಬೇಕು ಅಷ್ಟು ನೋಡಪ್ಪ. ಮತ್ತು ಹೆಣ್ಣು ಮಕ್ಕಳದಂತರೂ ಎಲ್ಲ ಹೇಳ್ಬಿಟ್ಟಾರ, ನಮ್ಮ ಮ್ಯಾನೇಜರ್ ಸಾಹೇಬ್ರು ಎಲ್ಲ ಹೇಳ್ಬಿಟ್ಟಾರ. ಅವು ಎಲ್ಲ ನಾವೇನೋ ಕೆಲವೊಂದಕ್ಕೆ ರೊಕ್ಕ ಐತಿ, ಲಕ್ವ ಹೊಡಿತಂದ್ರೆ ₹3,500 ತಗೋತೇವೆ. ಅವ್ರೇನು ನಾವು ಹೇಳಿರ್ತೇವೆ ಎಷ್ಟಾಗಿ ಕೊಡೋಲ್ಲಕ್ಕ ಆಯ್ತಳಪ್ಪ ಅಂತೇಳಿ. ಯಾಕಂದ್ರೆ ಅದ್ರದ್ದೊಂದು ಇದನ್ನೇ ಮಾಡಿಬಿಟ್ಟೇವೆ. ಅದರಾಗೆ ನಾವು ಕೆಲವೊಂದು ಖರ್ಚುಗಳು ತಗೋತಿರ್ತೇವೆ. ಈಗ ನಮ್ಮ ನಾಡು ಎಂಥದೈತಿ ಅಂದ್ರೆ ಇಲ್ಲಿ ಮಳೆ ಕಡಿಮೆ, ನಮ್ಮ ಕಡೆ ಗಿಡಮೂಲಿಕೆ ಕಡಿಮೆ ಬೆಳಿತಾವೆ. ನಾವು ಬೇರೆ ಕಡೆ ಅಂತ ತರಿಸ್ಬೇಕು, ಅದಕ್ಕೆ ರೊಕ್ಕ ಕೇಳಿರ್ತೇವೆ ಅಷ್ಟೇ. ನಿಮ್ಗೆ ರೊಕ್ಕ ಇಲ್ಲೇ ಎಲ್ಲ ಬೆಳೆಯಾಕತ್ತು, ನಾವು ತೊಗೊಳಕ್ಕಲ್ಲ. ಮತ್ತು ಇಲ್ಲಿ ಏನು ಸಿಗ್ತಾವೆ ಈ ಸಲ ಅಂಕರು ಮಳೆನೇ ಇಲ್ಲ. ನಮ್ಮ ಔಷಧ ಈಗ ನಿಮ್ಮಂಥರ ಔಷಧ ಕೊಡ್ಬೇಕಾ, ಎಲ್ಲಿ ತರ್ಬೇಕು ಹೇಳ್ರಿ, ನಾವು ಬೇರೆ ಕಡೆ ತರಿಸ್ಬೇಕು. ಅವ್ರಿಗೆ ಅಲ್ಲಿಂದ ತಂದು ಕೊಡಾಕಾರ ಬಸ್ ಚಾರ್ಜ, ಅವ್ರು ಮತ್ತು ಒಬ್ರು ಯಾರ್ಯಾರು ಆಡ್ ಹಚ್ಚಿರ ಅವ್ರ ರೊಕ್ಕ ಎಲ್ಲ ಇರ್ತೈತಲ್ರಿ. ಒಂದೊಂದು ದುರ್ಬರ್ಗ ಸಸಿಗಳು ಒಮ್ಮೊಮ್ಮೆ ಗೋವಾದಿಂದ ತರಿಸ್ತೀವಿ, ಒಂದು ಹೈದರಾಬಾದ್ ತರಿಸ್ತೀವಿ. ಆಯ್ತು, ಇದನ್ನು ಎಲ್ಲರಿಗೆ ಶೇರ್ ಅದು ಮಾಡಿರಿ. ನೀವು ಚಾನಲ್ ನಮ್ದು ಸಬ್ಸ್ಕ್ರೈಬ್ ಮಾಡ್ಕೊರಿ, 4 ಮಂದಿ ಗ್ರೂಪ್ನಾಗ ಹಾಕಿರಿ. ನೀವು ಒಳ್ಳೆಯಾಗಿದ್ದು ಎಲ್ಲರಿಗೆ ಹೇಳ್ರಿ. ನಮಸ್ಕಾರ, ಧನ್ಯವಾದಗಳು.